ಸೊ ಹಲೋ ಗೈಸ್, ಎಲ್ರಿಗೂ ಸ್ವಾಗತ ಇನ್ನೊಂದು ಹೊಸ ವಿಡಿಯೋಗೆ. ಇವತ್ತು ವಿಡಿಯೋದಲ್ಲಿ ಏನಪ್ಪ ನೋಡ್ತಾ ಇದ್ದೀರಿ ಅಂದರೆ, ಸ್ನ್ಯಾಪ್ಸೀಡ್ ಅಪ್ಲಿಕೇಶನ್ನಲ್ಲಿ ಹೇಗೆ ಒಂದು ಈಸಿ ರೀತಿಯಾಗಿ ಸ್ಮೂತನ್ನು ಮಾಡೋದು ಫೋಟೋವನ್ನು. ಸೊ ಮೊದಲನೇದಾಗಿ ನೀವು ಇಲ್ಲಿ ಕಾಣ್ತಾ ಇರೋಂಥ ಟೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನೀವು ಇಲ್ಲಿ ಕೆಳಗಡೆ ಲೆನ್ಸ್ ಬ್ಲರ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ನಿಮಗೆ, ನೋಡ್ಬೋದಾಗಿದೆ ನೀವು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಬಾಕ್ಸ್ ರೌಂಡ್ Music licensing reimagined. ಎಲ್ಲ ಕೆಳಗಡೆ ಡೌನ್ ತೊಗೊಂಡಿದ್ದೀವಿ. ಸೊ ಅದಾದಮೇಲೆ ನೀವು ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದಾದಮೇಲೆ ನೀವು ಇಲ್ಲಿ ವ್ಯೂ ಎಡಿಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ವ್ಯೂ ಎಡಿಟ್ಸ್ ಅನ್ನೋ ಆಪ್ಷನ್ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೆನ್ಸ್ ಬ್ಲರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೀವು ಬ್ರಷ್ ಅಂತ ಇರುತ್ತೆ ಆಪ್ಷನ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾಗಿದ್ದಾದ್ಮೇಲೆ ನೀವು ಫೋಟೋ ಮೇಲೆ ಎಲ್ಲ ಏನೇ ಬ್ಲರ್ ಅಪ್ಲೈ ಆಗಿತ್ತು ಅದೆಲ್ಲ ಎರೇಸ್ ಆಗುತ್ತೆ. ನೀವು ಫಸ್ಟಿಂದ ನೀವು ಕೈಯಾರೆ ಎಲ್ಲಬೇಕು ನೀವು ಬ್ಲರ್ ಅಲ್ಲಲ್ಲಿ ಮಾಡ್ಕೊಬೋದು. ಸೊ ಮೊದಲದಾಗಿ ನಾವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸ್ಕಿನ್ನು ಸ್ಮೂತ್ ಆಗಿಲ್ಲ. ಸೊ ನಾವೀಗ ಬ್ಲರ್ ಮುಖಾಂತರ ನಮ್ಮ ಫೋಟೋನ ಸ್ಮೂತ್ ಮಾಡೋಣ. ಸೊ ಬನ್ನಿ. Music licensing reimagined. ನೋಡ್ತಾ ಇರ್ಬೋದು, ನಾವಿವಾಗ ನಮ್ಮ ಫೋಟೋನ ಫುಲ್ಲು ಸ್ಮೂತ್ ಮಾಡ್ಕೊಂಡಿದ್ದೀರಿ. ಸೊ ನಿಮ್ಗೆ ಇಲ್ಲ ಇನ್ನೂ ಸ್ಮೂತ್ ಬೇಕು, ಇಲ್ಲಿರೋ ಸ್ಮೂತ್ ಸಾಕಾಗ್ತಾ ಇಲ್ಲ ಅಂದರೆ ನೀವು ಮತ್ತೆ ಇಲ್ಲಿ 3 ಡಾಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಕಾಪಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಮತ್ತೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇದೆ, ಇನ್ಸರ್ಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೂ ಒಂದು ಕಿತ ಅಪ್ಲೈ ಆಗುತ್ತೆ ಎಫೆಕ್ಟು. ಸೊ ಇದರಿಂದ ನಿಮ್ಮ ಫೇಸ್ ತುಂಬಾ ಸಖತ್ತಾಗಿ ಕ್ಲಿಯರ್ ಆಗುತ್ತೆ. ಸೊ ನನಗೆ ಈ ಫೇಸ್ ಮೇಲೆ ಜಾಸ್ತಿ ಓವರ್ ಅನಿಸ್ತಿದೆ. ಸೊ ಒನ್ ಟೈಮ್ ಆದರೆ ಓಕೆ. Music licensing reimagined. ಈ ಬ್ಲರು ಯಾರ್ಯಾರಿಗೆ ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡ್ತಿರೋ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ ಜಾಸ್ತಿ. ಮತ್ತು ಬೇರೆಯವರು ಅಪ್ಲೈ ಮಾಡ್ಕೊಬೋದು. ಯಾರ್ಯಾರು ಅಡೋಬ್ ಸ್ಕೆಚ್ ಬುಕ್ಕಲ್ಲಿ ಸ್ಮೂತ್ ಮಾಡ್ತಿರೋ ಅವ್ರಿಗೆಲ್ಲ ಅಷ್ಟೊಂದು ಕ್ವಾಲಿಟಿಯಾಗಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಸೊ ನಿಮ್ಗೆ ಯಾಕೆ ಬೇಕೋ ಆ ಥರ ಎಡಿಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ನಾನು ನಿಮ್ಗೊಂದು ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ, ಸ್ನ್ಯಾಪ್ಸೀಡಲ್ಲಿ ಹೇಗೆ ಬ್ಲರ್ ಮಾಡೋದು ಹಾಗೆ ಹೇಗೆ. ಸೊ ಜಸ್ಟ್ ನಾನು ನಿಮ್ಗೊಂದು ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ, ಸ್ನ್ಯಾಪ್ಸೀಡಲ್ಲಿ ಹೇಗೆ ಸ್ಮೂತ್ ಮಾಡೋದು ಅಂತ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಎಡಿಟರ್ಸ್ನ ಉಳಿಸಿ ಬೆಳೆಸಿ.